ಇನ್ನೊಂದೇನು ಅಂತಂದ್ರೆ, ಈ ಮೋಟೋ ವ್ಲಾಗರ್ಸ್ ಅಥವಾ ಈ ಫಾರಿನ್ ಕಂಟ್ರಿ ಎಲ್ಲ ವಿಸಿಟ್ ಮಾಡ್ತಾರಲ್ಲ, ನಾವೆಲ್ಲ ಅಂತ ಪ್ಲೇಸ್ಗಳಿಗೆ ಜಾಸ್ತಿ ಹೋಗಕ್ಕಾಗಲ್ಲ, ನಾರ್ಮಲ್ ಹೌದು ಪೀಪಲ್ಸ್. ಹೌದು ಅವ್ರಿಗೆ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತ ಇರುತ್ತೆ, ಅಲ್ಲಿ ಹೆಂಗಿರುತ್ತೆ, ಆ ಪ್ಲೇಸ್ ಅಲ್ಲಿ ಹೆಂಗಿರುತ್ತೆ, ಅದಕ್ಕೋಸ್ಕರ ನೋಡ್ತಾರೆ. ಈ ಹೌದು ಕೆಲವೊಬ್ರು ಏನಾಗ್ಬಿಟ್ಟಿದ್ದಾರೆ, ಮೋಟೋ ವ್ಲಾಗಿಂಗ್ ಅಲ್ಲೂ ಕ್ರಿಂಜ್ ಆಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅದು ಸುಳ್ಳು. ಫಸ್ಟ್ ಆಫ್ ಆಲ್ ಮೋಟೋ ಬ್ಲಾಗಿಂಗ್ ಅಲ್ಲ ಅದು, ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ, ಬರೀ ವ್ಯೂಸ್ಗಾಗಿ ಮಾಡ್ತಿರೋ ನಾಟಕ. ಮೇನ್ ಆಗಿ ನಾನು ಹೇಳೋದೇನಂತಂದ್ರೆ, ಮೇನ್ ನಮ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೋಟೋ ವ್ಲಾಗಿಂಗ್ಗೆ ಅಷ್ಟು ಇನ್ನ ಸ್ಟ್ರೆಂತ್ ಬಂದಿಲ್ಲ. ತುಂಬಾ ಒದ್ದಾಡ್ಬೇಕು ಮಾಡ್ಬೇಕು ಅಂದ್ರೆ ಮೋಟೋ ಬ್ಲಾಗಿಂಗು. ನಾನು ನೀಟಾಗಿ ಕಂಟೆಂಟ್ ಮಾಡಿ ಹಾಕ್ತೀನಿ ಅಂತಂದ್ರೆ 10-15 ವ್ಯೂಸು 100 ಮ್ಯಾಕ್ಸಿಮಮ್. ಏನೋ ಅಪ್ಪಿ ತಪ್ಪಿ ಕ್ಲಿಕ್ ಮಾಡಿರ್ತಾರೆ, ಅವ್ರು ನೋಡ್ಬಿಟ್ಟಿರ್ತಾರೆ. ನೀವು ಕ್ರಿಂಜ್ ಮಾಡ್ಬೇಕು, ಈಸಿಯಾಗಿ ಸೇಲ್ ಆಗುತ್ತೆ, ವ್ಯೂಸ್ ಬರುತ್ತೆ, ಚೆನ್ನಾಗಿ ನಡೀತಾ ಇರುತ್ತೆ. ಹಂಗಾಗಿ ಮೋಟೋ ವ್ಲಾಗಿಂಗ್ ಅನ್ನೋ ಒಂದು ಏನ್ ಇದು ಕಮ್ಯುನಿಟಿ ಇದೆಲ್ಲ, ಇದನ್ನು ಹಾಳಾಗಿ ಹೋಗಿದೆ. ಏನು ಉಳಿದಿಲ್ಲ ಇದ್ರಲ್ಲಿ ಇವಾಗ. ಏನೇನೋ ಮಾಡ್ತಾರೆ ಮೋಟೋ ವ್ಲಾಗಿಂಗ್ ಹೆಸರಲ್ಲಿ. ಸೊ ಅದು ಇವಾಗ ಹೋಗಿದೆ. ಹೆಂಗಾಗಿದೆ ಅಂದ್ರೆ, ಮೋಟೋ ವ್ಲಾಗಿಂಗ್ ಅಂದ್ರೆ, ನಾವು ಮೋಟೋ ವ್ಲಾಗಿಂಗ್ ಏಂತಕ್ ನೋಡ್ತಿದ್ವಿ ಅಂತಂದ್ರೆ, ಕೆಲವೊಂದ್ ಜಾಗದ ಎಕ್ಸ್ಪೀರಿಯನ್ಸ್ ನೋಡಕ್ಕೋಸ್ಕರ ನೋಡ್ತಿದ್ವಿ. ಕೆಲವೊಂದ್ ಪ್ಲೇಸಸ್ಗೆಲ್ಲ ನಾವು ಹೋಗಕ್ಕಾಗಲ್ಲ, ಟ್ರಾವೆಲ್ ಮಾಡಕ್ಕಾಗಲ್ಲ ಅಷ್ಟು. ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಬೇರೆ ಸ್ಟೇಟ್ಸ್ ಹೋದ್ರೆ ಹೆಂಗಿರುತ್ತೆ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್, ಇಂಥದ್ದು ನೋಡ್ತಿದ್ವಿ. ಇವಾಗ ಹೆಂಗಾಗಿದೆ ಅಂದ್ರೆ, ಮೋಟೋ ವ್ಲಾಗಿಂಗ್ ಅಂದ್ರೆ ದೊಡ್ಡ ಬೈಕ್ ತಗೊಂಡ್ಬಿಡೋದು, ಸುಮ್ಮನೆ ರೇಸ್ ಮಾಡೋದು, ಹೈ ಸ್ಪೀಡ್ ರೇಸ್ ಮಾಡೋದು, ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಕೊಂಡು ರೇಸ್ ಮಾಡೋದು. ಅದಾದ್ಮೇಲೆ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಬೈಕ್ ಚೇಂಜ್ ಮಾಡೋದು, ಮತ್ತೆ ಹೊಸ ಬೈಕ್ ತಗೊಳ್ತಿದ್ದೀನಿ ಅಂತ ಅನ್ಬಿಟ್ಟು, ಎಲ್ಲ ಕಾಸ್ಟ್ಲಿ ಬೈಕ್ಸ್. ಮೇನ್ ಅದೇ ಅಲ್ವಾ ಕಂಟೆಂಟು. ಮೇನ್ ಟಾಪಿಕ್ ಬಿಟ್ಬಿಟ್ರಿ. ಈಗ ಮೋಟೋ ಬ್ಲಾಕಿಂಗಲ್ಲಿ ಎಲ್ಲಕ್ಕಿಂತ ದೊಡ್ಡದು ಕಾಮಿಡಿ ಇರೋದೇನೆಂದರೆ, ನಾನು ಈ ಕಾರ್ ತಗೊಂಡೆ, ನಾನು ಆ ಕಾರ್ ತಗೊಂಡೆ, ನಾನು ಈ ಬೈಕ್ ತಗೊಂಡೆ ಅಂತ ತೋರಿಸ್ತಾರೆ ಆಯಿತಾ. ಅದು ಆ್ಯಕ್ಚುಲಿ ಕೆಲವೊಂದು ಎಕ್ಸ್ಪೆನ್ಸಿವ್ ಲಕ್ಸರಿ ಕಾರ್ಸ್ ಇದ್ವು ಅಂದರೆ, ದುಬೈದಿಂದ ಇಂಪೋರ್ಟ್ ಆಗಿರುತ್ತೆ, 3 ತಿಂಗಳಿರುತ್ತೆ, ಮುಗಿಯುತ್ತೆ ಅದರದ್ದು, ಇದು ಮುಗಿಯುತ್ತೆ, ಏನಂತಾರೆ ಪಾಸಿಂಗ್ ಮುಗಿಯುತ್ತೆ, ವಾಪಸ್ ದುಬೈಗೆ ಹೋಗುತ್ತೆ ಆಯಿತಾ. ಇಲ್ಲ ಸುಮ್ಮನೆ ಶೋರೂಮಲ್ಲಿ ಯಾವನೋ ತಗೋತಿರ್ತಾನೆ ಗಾಡಿ, ಅವ್ರ ಗಾಡಿ ಜೊತೆ ನಿಂತ್ಕೊಳ್ಳೋದು, ನಾವು ತೋರಿಸೋದು ನಂದು ಗಾಡಿ ದೊಡ್ಡದು ತಗೋತಿದ್ದೀನಿ ಅಂತ. ಇದಾಗಿದೆ, ರೀಸೆಂಟ್ ಆಗಿದೆ. ಒಬ್ಬನು ಸಿಕ್ಕಾಕೊಂಡ, ನಂಬರ್ ಪ್ಲೇಟ್ ಕಾಣಿಸ್ಬಿಡ್ತು ಒಂದು ಆಯಿತಾ. ನಂಬರ್ ಪ್ಲೇಟ್ ತೆಗೆದು ನೋಡಿದ್ರೆ ಅವನ ಹೆಸರಲ್ಲಿ ಇಲ್ಲ ಗಾಡಿ, ಯಾರ್ದು ಬೇರೆ ಹೆಸರಲ್ಲಿದೆ. ಸೊ ಇದು ಒಂದು ನಡೀತಿದೆ, ಇದು ಓವರ್ ಆಲ್ ಟ್ರೆಂಡು. ಸೆಕೆಂಡ್ಲಿ, ನಾನು ಮೋಟೋ ಬ್ಲಾಗಿಂಗಿಂದ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ, ಬೈಕ್ ಹೆಂಗೆ ಓಡ್ತಾ ಇದೆ, ಸ್ಪೆಷಲಿ ಕೆಲವೊಂದ್ರಲ್ಲಿ ನಾನು ನೋಡೋ ಹೆಂಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಅಡ್ವೆಂಚರ್ ಬೈಕ್ಸ್, ಈಗ BMW ಇರ್ತವೆ ದೊಡ್ಡ ಬೈಕ್ಸ್, ನನ್ನ ಕೈಲಿ ತೊಗೊಳಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಈ ಟೈಮಲ್ಲಿ. ಆದರೆ ಅದನ್ನು ತೊಗೊಂಡು ತುಂಬ ಜನ ಅಡ್ಡಾಡ್ತಿರ್ತಾರೆ, ಇಂಡಿಯಾ ಎಲ್ಲ ಅಡ್ಡಾಡ್ತಿರ್ತಾರೆ. ನಾನು ಹೇಳ್ತಿರೋ ಬರೀ ಕರ್ನಾಟಕ ಅಲ್ಲ, ಕರ್ನಾಟಕದವರೇ ಅಡ್ಡಾಡ್ತಿರ್ತಾರೆ. ಸೊ ಅವ್ರದ್ದು ನೋಡ್ತಾ ಇರ್ತೀನಿ. ಮಧ್ಯೆ ಒಂದೇನು ಜೈಪುರಲ್ಲಿ ಒಬ್ರದ್ದು ಯಾರ್ದೋ ಆಗಿತ್ತು, ಜೈಪುರಲ್ಲಿ ಹೋದಾಗ ಅವ್ರದ್ದು ಬೈಕ್ ಆಕ್ಸಿಡೆಂಟ್ ಆಗಿ, ಬೈಕ್ ರಿಮ್ ಬ್ರೇಕ್ ಆಗಿ, ಅವ್ರದ್ದೇನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರು, ಬೈಕ್ ರಿಮ್ ಸರಿ ಮಾಡಿಸ್ಕೊಂಡು ವಾಪಸ್ ಬರೋದು. ಆ ಥರ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನಾನು ನೋಡ್ತೀನಿ. ಇಲ್ಲಾಂದರೆ ಇದು ಕ್ರಿಂಜು, ಕಿತ್ತಾಡೋದು, ಹೊಡೆದಾಡೋದು, ನಾನು ಅವ್ನಿಗೆ ರೇಸ್ ಮಾಡಿದೆ, ಇವ್ನಿಗೆ ರೇಸ್ ಮಾಡಿದೆ, ನನಗೆ ಅದರಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ, ನಾನು ನೋಡೋದು ಇಲ್ಲ ಅದನ್ನು. ಮೋಟೋ ಬ್ಲಾಗಿಂಗ್ ನಂಗೆ ಇನ್ಸ್ಪೈರ್ ಆಗಿದ್ದು ಮುಂಬೈಕರ್ ನಿಖಿಲ್ನೇ. ತುಂಬಾ ಚೆನ್ನಾಗಿ ಮಾಡ್ತಿದ್ದ ಕಂಟೆಂಟ್. ಒಂದು ಏನೋ ಒಂದು ಎಲ್ಲೋ ಒಂದು ಪ್ಲೇಸ್ ಹೋಗೋದಾಗ್ಲಿ ಅಷ್ಟು ನೀಟಾಗಿ ಮಾಡೋನು, ಒಳ್ಳೊಳ್ಳೆ ಕಂಟೆಂಟ್ ಇಡ್ತಿದ್ದ. ವಿಡಿಯೋ ಲೆಂತ್ 20 ನಿಮಿಷ, ಅರ್ಧ ಗಂಟೆ ಇರ್ತಿತ್ತು, ಬಟ್ ಫುಲ್ ನೋಡ್ತಿದ್ದೆ ನಾನು, ಪ್ರತಿಯೊಂದು ನೋಡ್ತಿದ್ದೆ. ಸೊ ಅಲ್ಲಿಂದಾನೇ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಗಿದ್ದು. ಬಟ್ ಅದಾದ್ಮೇಲೆ ಇವಾಗೆಲ್ಲ ಮಾಡ್ತಾರೆ ಏನೇನೋ ಮಾಡಾಗಿ. ನಾನು ಅಷ್ಟೇ, ಈಗ ಸ್ಟಾರ್ಟಿಂಗ್ ಮುಂಬೈಕರ್ ನಿಖಿಲ್, ಮತ್ತೆ ಆಂಧ್ರದಲ್ಲಿ ಒಬ್ಬ ಇದ್ದಾನೆ ಶ್ರೀಮಾನ್ ಕೊಟ್ಟಾರ ಅಂತ, ಒಂದು ಇಂಗ್ಲಿಷ್ ಅಲ್ಲಿ ಮಾಡ್ತಾನೆ ಒಂದು. ಇಬ್ರದ್ದು ಚೆನ್ನಾಗಿತ್ತು. ಹೆಂಗಂದ್ರೆ ಫ್ರೆಂಡ್ಸ್ ಗ್ರೂಪ್ ರೈಟ್ಸ್ ಎಲ್ಲ ಹೋಗ್ತಿದ್ವಿ, ವಿಡಿಯೋ ಕ್ವಾಲಿಟಿನೂ ಇಬ್ರದ್ದು ಚೆನ್ನಾಗಿತ್ತು, ಎಲ್ಲ ಬರ್ತಿತ್ತು. ಈಗ ಹೆಂಗಾಗಿದೆ, ಇಬ್ರದ್ದು ಅಷ್ಟೇ ಫ್ಯಾಮಿಲಿ, ಮದ್ವೆ ಅದೇ, ಅಲ್ಲೋ ಅದೇ, ಮಕ್ಕಳನ್ನ ಸ್ಕೂಲ್ ಸೇರಿಸ್ತಿದ್ದೀನಿ, ಅವ್ರದ್ದು ಹಂಗೆ ಆಗ್ಬಿಟ್ಟಿದೆ. ಅವ್ರದ್ದು ಜಾಸ್ತಿ ಈಗ ಎಕ್ಸ್ಪ್ಲೋರ್ ಮಾಡ್ತಿಲ್ಲ, ಬೈಕ್ ರೈಡ್ಸ್ ಹೋಗ್ತಿಲ್ಲ. ಬೈಕೆ ತೋರಿಸ್ತಿಲ್ಲ ಈಗ ಮುಂಬೈಕರ್ ನಿಖಿಲ್ ಅಂತ. ಬೆಳಗ್ಗೆನ ಸಂಜೆ ಗಂಟ ಪಾಪು ನಾಡಿಸ್ದೆ, ನಾನು ಹೆಂಡತಿನ ಕರ್ಕೊಂಡು ಹೋದೆ, ಕಾರಲ್ಲಿ ಇನ್ನೊಂದ್ ಕಡೆ ಹೋದೆ, ಅದನ್ನ ತೋರಿಸ್ತಾನೆ. ಈಗ ಬೈಕ್ ಕಮ್ಮಿ. ಈಗ ನಾನು ಒಂದ್ಸತಿ ಕಮೆಂಟೇ ಮಾಡ್ಬಿಟ್ಟೆ, ನೀನು ಯು ಆರ್ ನಾಟ್ ಅ ಓಲ್ಡ್ ಮುಂಬೈಕರ್ ನಿಖಿಲ್, ಬೈಕರ್ನ ತೆಗೆದ್ಬಿಡು ಅಂದೆ ನಾನು. ನಿಜವಾಗ್ಲೂ ಮುಂಬೈಕರ್ ನಿಖಿಲ್ ಅಂತೂ ನಾನು 5 ವರ್ಷ ಆಯಿತು ವಿಡಿಯೋ ನೋಡಿ, ನಾನು ನೋಡೇ ಇಲ್ಲ. ಅವಾಗ ತುಂಬ ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ನನ್ನ ಹತ್ರ KTM 200 ಇದೆ ಆಯಿತಾ.
ಮುಂಬೈಕರ್ ನಿಖಿಲ್ ಹತ್ರ KTM 400 ಇತ್ತು, ಇನ್ನೂ ತುಂಬ ಲಕ್ಸರಿಗಿತ್ತು. ಆದರೆ ನಾನು ತಗೋಬೇಕಾದ್ರೆ ಆ ಗುರುಗಳದ್ದು KTM ರಿವ್ಯೂ ನೋಡಬೇಕಲ್ಲ, ಯಾಕಂದ್ರೆ ನಾವು ತಗೊಳ್ಳೋಕ್ಕಿಂತ ಮುಂಚೆ ಅವಾಗ ಇದು 15-14 ಟೈಮು ಆಯಿತಾ. ಆ ಗುರುಗಳದ್ದು ವೀಡಿಯೋ ನೋಡ್ತಿದ್ವಿ ನಾವು ಕೂತ್ಕೊಂಡು. ಗಾಡಿದು ಬೈತಿದ್ದ, ಮುಂಬೈ ಟೆಂಪ್ರೇಚರ್ಗೆ KTM ಪ್ರಾಬ್ಲಮ್ ಇದೆ, ಹೀಟಾಗಿ ಗಾಡಿ ಬಂದು ನಿಂತ್ಕೊಂಡ್ಬಿಡ್ತಿತ್ತು ಆಯಿತಾ. ಸೊ ಆ ಟೈಮಲ್ಲಿ ಅದನ್ನು ನೋಡಿ ನಾವು ತಗೋಬೇಕಾದ್ರೆ 2 ಸತಿ ಯೋಚನೆ ಮಾಡಿ 200ಗೆ ಡೌನ್ಗ್ರೇಡ್ ಆಗಿದ್ದು, ಬೇಡ 400 ಬೇಡ 200 ತಗೊಳ್ಳೋಣ. ಎನಿವೇಸ್ ನಾವು ಅಷ್ಟು ಅವ್ರ ಥರ ಬೈಕರಲ್ಲ, ಹೆವಿ ಬೈಕರಲ್ಲ ತೊಗೋಬೇಕಾದ್ರೆ. ಸೊ ಇಂಥದ್ದೆಲ್ಲ ಅವಾಗ ಇನ್ಫಾರ್ಮೇಷನ್ ಸಿಗ್ತಿತ್ತು ಬೈಕ್ ಬಗ್ಗೆ ತೊಗೋಬೇಕಾದ್ರೆ. ಈಗ ಆಮೇಲೆ ಬುಲೆಟ್ಗೆ ಬಂತು, ಇವು ಯಾವುದೇ ಬಂದರೂ ಬ್ಲಾಗಿಂಗಲ್ಲಿ ಒಂಥರ ಬೈಕದ ರಿವ್ಯೂನು ಸಿಗ್ತಿತ್ತು. ಲಡಾಖ್ ತೊಗೊಂಡು ಹೋದೆ, ಏನು ಪ್ರಾಬ್ಲಮ್ ಬಂತು, KTM ಹೋಯ್ತಾ ಹೆಂಗಿದೆ, ಬುಲೆಟ್ ಹೋಯ್ತಾ ಹೆಂಗಿದೆ, ಥಂಡರ್ ಬರ್ಡ್ ಹೋಯ್ತಾ ಹೆಂಗೆ, ಒಂದು ಐಡಿಯಾ ಸಿಗ್ತಿತ್ತು ಬ್ಲಾಗಿಂಗಲ್ಲಿ. ಏನು ಹೇಳ್ತಿದ್ರು ಪ್ರಾಬ್ಲಮ್ಸು ಫೇಸ್ ಆಗಿರೋದು. ಈಗ ಅದೇನೂ ಇಲ್ಲ. ಬೆಂಗಳೂರಲ್ಲಿ ರೇಸ್ ತಗೊಂಡು ಅಡ್ಡಾಡ್ತಿರ್ತಾರೆ ಎಲ್ಲ ಕಡೆ, ಬೆಂಗಳೂರು ತುಂಬ ಇಲ್ಲ ಯಾವುದೋ ಊರಲ್ಲಿ. ಇಲ್ಲಿ ಈ ಗಲ್ಲಿಲಿ ಟ್ರಾಫಿಕ್ ಜಾಸ್ತಿ ಸಿಕ್ತು, ಇವನು ಅಡ್ಡ ಬಂದ, ಇವನು ಗುದ್ದುಬಿಟ್ಟೆ, ಅವ್ನು ಬೈದೆ, ಬರೀ ಇದೆ ಈಗ. ಇಲ್ಲ, ಕೆಲವ್ರು ಈಗೂ ಇದ್ದಾರೆ, ಬರೀ ಅಂತದೇ ಕಂಟೆಂಟ್ ಮಾಡ್ತಾರೆ. ಬಟ್ ಮುಂದಕ್ಕೆ ಅವ್ರು ಹೆಂಗ್ ಆಗ್ತಾರೆ, ಚೇಂಜ್ ಆಗ್ತಾರೆ ಗೊತ್ತಿಲ್ಲ. ಟ್ರಾವೆಲಿಂಗ್ ವಿಡಿಯೋಸ್, ಈಗ ಎಕ್ಸಾಂಪಲ್ ನೇಮೇ ತಗೊಂಡ್ಬಿಡ್ತೀನಿ. ಕಿತ್ತಾಡಿ ಕಿರಣ್ ನಮ್ಮ ಕನ್ನಡದಲ್ಲಿ ಅವರು ಈಗ ಕರ್ನಾಟಕದಿಂದ ಲಂಡನ್ಗೆ ಹೋಗ್ತಿದ್ದಾರೆ KTM ಅಡ್ವೆಂಚರ್ ಅಲ್ಲಿ. ಈಗ ಆಲ್ರೆಡಿ ಚೈನಾ ಕ್ರಾಸ್ ಮಾಡಿದ್ದಾರೆ. ಅವ್ರದ್ದು ಚೆನ್ನಾಗಿದೆ. ನಾವೇನ್ ಮೋಟೋ ವ್ಲಾಗಿಂಗ್ ನೋಡೋದು ಏನಕ್ಕೆ ಅಂತಂದ್ರೆ ಅಂತ ಪ್ಲೇಸ್ಗೆಲ್ಲ ನಾವು ಎಕ್ಸ್ಪೀರಿಯನ್ಸ್ ತಿಳ್ಕೊಳಕ್ಕೋಸ್ಕರ ನೋಡ್ತೀವಿ. ಕರೆಕ್ಟ್. ಅದು ನಮ್ಗೂ ಆಸೆ ಇರುತ್ತೆ, ಮುಂದೊಂದ್ ದಿನ ಯಾವ್ದೋ ಒಂದ್ ಟೈಮಲ್ಲಿ ಹೋಗ್ಬೇಕು ಅನ್ನೋ ಆಸೆ ಬಂತು. ಏನೋ ಹೆಂಗಿರುತ್ತೆ, ಪ್ರೋಸೆಸ್ ಹೆಂಗಿರುತ್ತೆ, ಒಂದ್ ಐಡಿಯಾ ಬರುತ್ತೆ, ಅದ್ ನೋಡ್ಕೊಂಡು ಹೋಗಕ್ಕೆ. ಸೊ ಇಟ್ಸ್ ಇನ್ಫಾರ್ಮೇಟಿವ್. ಈಗೆಲ್ಲ ಏನು ಅಂದ್ರೆ ಹೇಟ್ ಸ್ಪ್ರೆಡ್ ಮಾಡಕ್ ಶುರು ಮಾಡ್ಬಿಟ್ಟವ್ರೆ ಮೋಟೋ ವ್ಲಾಗಿಂಗ್ ಹೆಸರಲ್ಲಿ. ಅದು ಬೇಡವಾಗಿರೋದು, ಅದು ಕೆಟ್ಟದು. ಅದಕ್ಕಿಂತ ಕಿತ್ತೋಗಿರೋ ವಿಡಿಯೋ ಹೋಗಿ ಗುದ್ದಿ ಸುಮ್ಮನೆ ಕಾಂಟ್ರವರ್ಷಿಯಲ್ ವಿಡಿಯೋ ಮಾಡೋದು ಅದಿದೆಯಲ್ಲ. ಈ ಬೈಕರ್ಸ್ ಇನ್ನೊಂದು ಮೆಂಟಾಲಿಟಿ ಅಂದ್ರೆ, ಬೈಕರ್ಸ್ ಹೆಂಗಿತ್ತು ಅಂದ್ರೆ, ಈಗ ಲಾಂಗ್ ರೈಡ್ಸ್ ಎಲ್ಲ ಹೋಗ್ತಾರಲ್ಲ, ಈಗ ಯಾರ್ದಾರು ಒಬ್ರದ್ದು ಗೊತ್ತಿರಲ್ಲ, ಅವ್ರದ್ದು ಗಾಡಿ ಬ್ರೇಕ್ ಡೌನ್ ಆಗಿದ್ರು ಹೆಲ್ಪ್ ಮಾಡ್ತಾರೆ. ಬೈಕರ್ಸ್ ಮೆಂಟಾಲಿಟಿನೇ ಸ್ವಲ್ಪ ಹಂಗಿರುತ್ತೆ. ಈಗೆಲ್ಲ ಫೇಕ್ ಬೈಕರ್ಸ್ ಮೋಟೋ ವ್ಲಾಗಿಂಗ್ ಮಾಡ್ಕೊಂಡು ಕಿತ್ತಾಡ್ಕೊಂಡು ನೀನ್ ತಳ್ಕೊಂಬ, ನಾನು ಹೆಲ್ಪ್ ಮಾಡ್ತೀನಿ, ಅದ್ ನಂಗೆ ಕಂಟೆಂಟ್ ಆಗುತ್ತೆ. ಅರೆ ಎಷ್ಟೋ ಜನ ಈಗ ಇನ್ನೊಂದು ವ್ಲಾಗರ್ಸ್ ಮೇನ್ ಪ್ರಾಬ್ಲಮ್ ಇದು. ಮೋಟೋ ವ್ಲಾಗರ್ಸ್ ಆಯಿತು, ಒಬ್ಬ ಬೈಕನ್ನು ಹೋಗ್ತಾ ಇರ್ತಾನೆ ಆಯಿತಾ, ಅವ್ನಿಗೆ ಯಾರೋ ಒಬ್ಬನು ಸಾಮಾನು ಜಾಸ್ತಿ ಹೆವಿ ಮಾಡ್ಕೊಂಡು ಒಂದು ಎಳ್ಕೊಂಡು ಹೋಗ್ತಾ ಇರ್ತಾನೆ, ಏನು ಬಂಡಿ ಸಾಮಾನು. ಅವನ ಕೈಲಿ ಆಗ್ತಿಲ್ಲ ಅಂತ ಇವನು ಕಾಲು ಹಚ್ಚಿ ಅದನ್ನು ದಬ್ತಾನೆ ಆಯಿತಾ. ಇದು ಕ್ರಿಂಜ್ ವಿಡಿಯೋ ಫ್ರಮ್ 3 years ಆಯಿತಾ. ಇದ್ರದ್ದೊಂದು ಶಾರ್ಟ್ ಇರುತ್ತೆ. ಓಹೋ ನಾನು ಹೆಲ್ಪ್ ಮಾಡಿಬಿಟ್ಟೆ, ಅವನು ಏರ್ ಇದೆ ಆಗ್ತಿರಲಿಲ್ಲ, ನಾನು ಗಾಡಿಯಿಂದ ದಬ್ಬಿ ಅವನಿಗೆ ಹೆಲ್ಪ್ ಮಾಡಿದೆ ಅಂತ. ಫಸ್ಟ್ ಆಫ್ ಆಲ್ ಹೆಲ್ಪ್ ಮಾಡು, ಅದ್ರದ್ದು ವೀಡಿಯೋ ಮಾಡಬೇಡ.